ಹಲೋ ಹಾಯ್ ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾವ ರೀತಿ ಗ್ರೋ ಮಾಡಬೇಕಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದೇ ರೀತಿಯಾಗಿ ನಾನು ಕೂಡ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನಾವು ಯಾವ ರೀತಿ ಗ್ರೋ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀನಿ ನಾನು ಈ ಇದರಲ್ಲಿ. ಮತ್ತು ನಾವು ಕೆಲವರು ಏನು ಮಾಡಿರ್ತಾರೆ, ಶಾರ್ಟ್ಸ್ ಮಾಡಿರ್ತಾರೆ, ವಿಡಿಯೋಸ್ಗಳು ಮಾಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅದು ಶಾರ್ಟ್ಸ್ ಮಾಡಿದ್ಮೇಲೆ ಅದು ಯಾವ ಸಾಂಗ್ ಇದೆ ಅಂಥೇಳಿ ಅದರದ್ದೇ ಟೈಟಲ್ ಕೂಡ ಹಾಕಬೇಕು. ಅದು ಯಾವ ಸಾಂಗ್ ಇದೆ, ಯಾವ ಪಿಕ್ಚರ್ ಇದೆ, ಅದು ಥರ ಹಾಕಬೇಕು. ಓಕೆ, ಅದೇ ರೀತಿಯಾಗಿ ಅದು ಯಾವ ಸಾಂಗ್ ಇದೆ ಅಂತೇಳಿ ಕೂಡ ಅದ್ರದ್ದು ಟೈಟಲ್ ಹಾಕಿ, ಡಿಸ್ಕ್ರಿಪ್ಷನ್ ಹಾಕಿ, ಮತ್ತು ಟೈಟಲಲ್ಲಿ ಮೇನು ನಿಮಗೆ ಹ್ಯಾಶ್ಟ್ಯಾಗ್ ಕೂಡ ಬರುತ್ತೆ. ಹ್ಯಾಶ್ಟ್ಯಾಗ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾವ ರೀತಿ ಹ್ಯಾಶ್ಟ್ಯಾಗ್ ಅಂದರೆ ಶಾರ್ಟ್ಸ್ ವಿಡಿಯೋ ಮಾಡಿದರೆ ಯೂಟ್ಯೂಬ್ ಶಾರ್ಟ್ಸ್ ಅಂತೇಳಿ ಬರುತ್ತೆ, ಟ್ರೆಂಡಿಂಗ್ ಬರುತ್ತೆ. ಮತ್ತು ಯಾವ ರೀತಿ ನಿಮ್ಮದು ಅಲ್ಲಿ ಹ್ಯಾಶ್ಟ್ಯಾಗ್ ಇದೆ, ನೀವು ಯಾವ ರೀತಿ ಸಾಂಗ್ ಮಾಡ್ತಾ ಅದನ್ನು ನೋಡ್ಕೊಳ್ಳಿ. ಫಸ್ಟು ನೋಡ್ಕೊಂಡ್ಬಿಟ್ಟು ನಿಮ್ಮ ಟೈಟಲನ್ನು ಆ್ಯಡ್ ಮಾಡಿ. ಟೈಟಲ್ ಆ್ಯಡ್ ಮಾಡಲೇ ಅದೇನು ಸೇಮ್ ಕಾಪಿ ಮಾಡಿಬಿಟ್ಟು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ಮೇಲೆ ಮತ್ತೇನಾಗುತ್ತೆ, ನೀವು ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ನೀವು ಏನಾದ್ರು ಟ್ಯಾಗ್ಸ್ಗಳು ಹಾಕಬೇಕಾಗುತ್ತೆ. ನಿಮ್ಮ ಚಾನಲನ್ನು ಗ್ರೋ ಮಾಡ್ಬೇಕಂದ್ರೆ ಇಷ್ಟು ಹಾಕಿಬಿಟ್ರೆ ಕೆಲವ್ರು ಏನು ಮಾಡಿರ್ತಾರೆ, ಇಷ್ಟೇ ಹಾಕಿಬಿಟ್ಟು ಚಾನಲನ್ನು ಅಪ್ಲೋಡ್ ಮಾಡಿಬಿಡ್ತಾರೆ. ಆಮೇಲೆ ಏನಾದರೂ ಟ್ಯಾಗ್ಸ್ ಹಾಕಲ್ಲ. ಅದರಿಂದ ಕೆಲವೊಂದು 10, 15, 20, ಒಂದು 50 ಈ ವೇವ್ಸ್ವರೆಗೂ ಬರುತ್ತೆ. ಆಮೇಲೆ ಚಾನಲ್ ಓಡಲ್ಲ. ಆಮೇಲೆ ಒಂದಿಷ್ಟು ಸಬ್ಸ್ಕ್ರೈಬ್ ಕೂಡ ಬಂದಿರ್ತವೆ. ಆಮೇಲೆ ಅವ್ರ ಚಾನಲೇ ಮುಂದೆ ಗ್ರೋ ಆದರೆ ಓಡುತ್ತೆ, ಇಲ್ಲಾಂದರೆ ಗ್ರೋ ಆದರೆ ಓಡಲ್ಲ. ಸೊ ಅದೇ ರೀತಿ ಕೆಲವರು ಇದೇ ಥರ ಮಾಡಿ ಭಾಳಷ್ಟು ಜನ ಬಿಟ್ಟಿದ್ದಾರೆ. ಕೆಲವೊಬ್ಬರು ನಮ್ಮದು ವಿಡಿಯೋ ಮಾಡೋದನ್ನು ಕರೆಕ್ಟಾಗಿ ಓಡ್ತಾ ಇಲ್ಲ ಅಂತ ಹೇಳ್ಕೇಸಿಂದ ಡಿಪ್ರೆಷನಲ್ಲಿ ಬಿಟ್ಟಿರ್ತಾರೆ. ಕೆಲವು ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತೇಳಿ ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತಾರೆ. ಈ ರೀತಿ ಆಗಿರುತ್ತೆ. ಅದೇ ರೀತಿ ನೀವೇನದ ಯಾವ ರೀತಿ ಓಡ್ಬೇಕನ್ನೋದು ನೀವು ಒಂದು ಈಸಿಯಾದ ಒಂದು ಮೆಥಡ್ ಹೇಳ್ತೀನಿ. ಅದ್ರ ಪ್ರಕಾರ ನೀವು ಮಾಡಿದ್ರೆ ಅಂತಂದರೆ ನಿಮ್ಮ ಚಾನಲ್ ಈಸಿಯಾಗಿ ಗ್ರೋ ಆಗುತ್ತೆ. ಮತ್ತು ಯೂಟ್ಯೂಬ್ ಆಮೇಲೆ ಯೂಟ್ಯೂಬ್ದು ಇನ್ನೊಂದು ಇವ್ರದೇ ಇನ್ನೊಂದು ವಿಡಾಕ್ಯೂ ಅಂತೇಳಿ ಒಂದು ಆ್ಯಪ್ ಬರುತ್ತೆ. ಆ ವಿಡಾಕ್ಯೂ ಆ್ಯಪ್ ನಿಮ್ಮ ಹತ್ರ ಇದ್ದರೆ ಅದನ್ನು ಓಕೆ, ಇಲ್ಲ ಅಂದರೆ ಒಂದು ವಿಡಾಕ್ಯೂ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ಯಾವುದಕ್ಕೆ ಇಮೇಲ್ ಐ ಡಿಗೆ ಲಿಂಕ್ ಕೊಟ್ಟಿದ್ರು ಅದಕ್ಕೂ ಸೇಮ್ ಐ ಡಿ ಅದೇ ಲಿಂಕ್ ಕೊಡಿ. ಲಿಂಕ್ ಕೊಟ್ಟ ಮೇಲೆ ನಿಮ್ಮದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಏನಾದರೂ ಶಾರ್ಟ್ಸ್ ವೀಡಿಯೋ ಮಾಡಿದರೆ, ಆಮೇಲೆ ವೀಡಿಯೋಗಳು ಮಾಡಿದರೆ ಅನ್ನೋದು ಟೈಟಲ್ ಅವನು ಸಜೆಷನ್ ಮಾಡ್ತಾನೆ. ಯಾವ ರೀತಿ ಟೈಟಲ್ ಹಾಕಬೇಕಂತ ಸಜೆಷನ್ ಮಾಡ್ತಾನೆ. ನಿಮ್ಮ ಸಜೆಷನ್ ಅದು ಚೆನ್ನಾಗಿ ಕರೆಕ್ಟಾಗಿ ಮಾಡಿದರೆ ಓಕೆ. ಬಟ್ ಅವನೇನು ಸಜೆಷನ್ ಮಾಡಿದ್ರೆ ಇದು ಓಡುತ್ತೆ ಅನ್ನೋದು ಒಂದು ಬೇಸಿಕ್ ಮೇಲೆ ಕೊಟ್ಟಿರ್ತಾರೆ ಅವರು. ಅದು ಓಕೆ ಇದ್ದರೆ ಅದು ಮಾಡಿ, ಇಲ್ಲ ಅಂದರೆ ಅವ್ನು ಏನು ಕೊಟ್ಟಿರ್ತಾನೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಮತ್ತೇನಾಗುತ್ತೆ ಅಂದರೆ ನೀವು ಟ್ಯಾಗ್ ಹಾಕಬೇಕಾಗತ್ತೆ. ಟ್ಯಾಗ್ ಯಾವ ರೀತಿ ಹಾಕಬೇಕಂತಂದರೆ ನೀವು ಏನದ ಅಲ್ಲಿ ಟೈಟಲ್ ನೀವು ಆ್ಯಡ್ ಮಾಡಿದ್ಮೇಲೆ ಅದು ಓಕೆ, ಅಲ್ಲಿ ಒಂದು ಡೀಟೇಲ್ಸ್ ಅಂತೇಳಿ ಒಂದು ಬರುತ್ತೆ ವಿಡಾಕ್ಯೂಲೆಲ್ಲ. ಅದು ಲಾಸ್ಟ್ ಕಾಲಮಲ್ಲಿ ನೀವು ಹೀಗೆ ಅಲ್ಲಿ ಓಪನ್ ಮೇಲ್ಗಡೆ ಕಾಣಿಸುತ್ತೆ. ಥಂಬ್ನೇಲು ಮತ್ತು ಟೈಟಲ್ಸು ಈ ಥರ ಇತ್ತು. ಅದರಲ್ಲಿ ಇನ್ನೊಂದು ಡೀಟೇಲ್ಸ್ ಅಂತೇಳಿ ಬರುತ್ತೆ. ಆ ಡೀಟೇಲಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು SEO ಅಂತೇಳಿ ಪರ್ಸೆಂಟೇಜ್ ತೋರಿಸುತ್ತೆ. ನೀವು ಯಾವ ರೇಂಜಲ್ಲಿ ಇದೆ ನಿಮ್ಮದು ವಿಡಿಯೋ ಓಡೋದಕ್ಕೆ ಅನ್ನೋದು ಅಲ್ಲೊಂದು ಪರ್ಸೆಂಟೇಜ್ ತೋರಿಸುತ್ತೆ. ಆ ಪರ್ಸೆಂಟೇಜ್ ಮೇಲೆ ನಿಮ್ಮದು ವಿಡಿಯೋನು ಡಿಸೈಡ್ ಆಗುತ್ತೆ, ಯಾವ ರೀತಿ ಓಡಬೇಕನ್ನೋ ಡಿಸೈಡ್ ಆಗುತ್ತೆ. ಕೆಲವರು ಅಷ್ಟೇ ಹಾಕಿಬಿಟ್ಟಿರ್ತಾರೆ, ಒಂದು 10, 15, 20 ವೇವ್ಸ್ ಬರುತ್ತೆ, ಆಮೇಲೆ ವೇವ್ಸ್ ಬರಲ್ಲ. ಆಮೇಲೆ ಅವರು ಮತ್ತೆ ಹೀಗೆ ಮಾಡೋದು ಒಂದು 10, 15 ವಿಡಿಯೋಗಳು ಮಾಡ್ತಾರೆ, ಬೇಸರ ಬಂದು ಅವರೇ ಬಿಟ್ಟು ಹೋಗ್ಬಿಡ್ತಾರೆ, ಚಾನಲ್ ನಮ್ಮದು ಓಡಲ್ಲ ನಡಿ ಅಂತೇಳಿ. ಹಂಗೆ ಆ ಥರ ಮಾಡಿದ್ರೆ ಇದು ಸರಿ ಹೋಗಲ್ಲ. ನೀವೇನು ಮಾಡ್ಬೇಕಂತಂದರೆ ಅವನು ಯಾವ ರೀತಿ ಟ್ಯಾಗ್ಸ್ ಕೊಡ್ತಾನೆ ಅದು ಟ್ಯಾಗ್ಗಳು ಆ್ಯಡ್ ಮಾಡಿ. ಆಮೇಲೆ ಅದು ನೀವು ಡೀಟೇಲ್ಸ್ ಹಾಕ್ಮೇಲೆ SEO ಅಂತ ನಿಮ್ಮ ಪರ್ಸೆಂಟೇಜ್ ಇರಬೇಕಲ್ಲಿ. ಮ್ಯಾಕ್ಸಿಮಮ್ ಅದು ಪರ್ಸೆಂಟೇಜ್ ಎಷ್ಟು ಇರಬೇಕಂತಂದರೆ ಒಂದು 45, 55 ಮೇಲೆ ಇದ್ರೇ ಓಕೆ. ಅದು ಒಂದು ಯೆಲ್ಲೋ ಕಲರ್ ನಿಮಗೆ ಮಾರ್ಕ್ಸ್ ತೋರಿಸುತ್ತೆ. ರೆಡ್ ಮಾರ್ಕ್ ಒಳಗೆ ಬಂದರೆ ನಿಮ್ಮದು ಚಾನಲ್ ಅಷ್ಟು ಗ್ರೋ ಆಗಲ್ಲ. ಅದು ನೀವು ಯಾವುದೇ ರೀತಿ ನಿಮ್ಮದು ಟ್ಯಾಗ್ಸ್ಗಳಂತ ಅಲ್ಲಿ ಕೆಳಗಡೆ ಕೊಡ್ತಾನೆ. ಟ್ಯಾಗ್ಸ್ಗಳು ಒಂದು 10, 15, 20 ಲೈನಾಗಿ ಬಂದಿರುತ್ತೆ. ಅದರಲ್ಲಿ ನೀವು ಯಾವುದು ಜಾಸ್ತಿ ಪರ್ಸೆಂಟೇಜಲ್ಲಿದೆ ನೋಡಬೇಕು. 35 ಬೇಡ, 35ಇಂದ ಕೊಡ್ತಾನೆ. ಒಂದು 35, 23, ಆಮೇಲೆ 42, 40, 57, 61 ಈ ಥರ ಕೊಡ್ತಾನೆ. ನಿಮ್ಮಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ಆ್ಯಡ್ ಮಾಡ್ಕೊತೋಳಿ. ಅದು ಎಷ್ಟಿರುತ್ತೆ ಪರವಾಗಿಲ್ಲ, ಅದು ಎಷ್ಟು ಕೊಡ್ತಾನೆ ಅಷ್ಟು ಆ್ಯಡ್ ಮಾಡಿ. ಮ್ಯಾಕ್ಸಿಮಮ್ ಏನಾದರೂ ಒಂದು 5,000 ವರ್ಡ್ಸ್ವರೆಗೂ ಅದರಲ್ಲಿ ಹಾಕಬೇಕಂತೇಳಿ ಒಂದು ಇದು ಇದೆ. ಅಷ್ಟು ನೀವು ಹಾಕಿ ಅದರಲ್ಲಿ ಆ್ಯಡ್ ಮಾಡಿದ್ರೆ ತಾನಾಗಿ ಆ್ಯಡ್ ಮಾಡಿದ್ರೆ ತಾನಾಗಿ ನೀವು ಸಕ್ಸಸ್ ಆಗುತ್ತೆ, ಆಮೇಲೆ ಗ್ರೋ ಆಗುತ್ತೆ. ಇದೇ ರೀತಿಯಾಗಿ ಗ್ರೋ ಮಾಡೋದ್ರಿಂದ ಏನಾಗ್ತದೆ, ಈಸಿಯಾಗಿ ಮೂವ್ ಆಗ್ತದೆ. ಮೂವ್ ಆದಮೇಲೆ ಮತ್ತು ನಾನೇನು ಮಾಡಿದ್ದೀನಿ ಅಂತ ನನಗೂ ಒಂದು ಬಿಫೋರ್ ನಾನೀಗ ಯೂಟ್ಯೂಬಿದು ವಿಡಿಯೋ ಮಾಡಿ ಒಂದು 7-8 ಮಂತ್ ಆಲಾಗತ್ತು. ನಾನು ಕೆಲವೊಂದು ಅದು 2-3 ತಿಂಗಳು ವಿಡಿಯೋ ಮಾಡಿದ್ರೆ ಒಂದು 15, 20, ಒಂದು 200, 300 ಹೊಡೆದ್ರೆ 400 ಹೊಡೆದ್ರೆ ಭಾಳ ಆಯ್ತು. ಆಮೇಲೆ ಮುಂದೆ ಅದು ಓಡ್ತಾನೆ ಇಲ್ಲ.
ಅದಕ್ಕೆ ನಾನು ಇದು ಯಾವ ರೀತಿ ಓಡ್ಬೇಕಂತೇಳಿ ನಾನು ಅದ್ರ ಬಗ್ಗೆ ಚೆನ್ನಾಗೆಲ್ಲ ಇದು ನೋಡಿಬಿಟ್ಟು ಇದನ್ನು ಯಾವ ರೀತಿ ನಾವು ಗ್ರೋ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ನೋಡಿಕೊಂಡು ಆಮೇಲೆ ನಾನು ನಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ತೀನಿ. ನಂದು ಬಿಫೋರ್ ಒಂದು 4 ಮಂತ್ ಒಂದು ನಮ್ಮ ಮಗಳು ಮಾಡಿರೋದು ಒಂದು ವಿಡಿಯೋ ಇತ್ತು. ಆ ವಿಡಿಯೋ ಒಂದು 456 ಮೇಲೆ ಹೊಡಿತು ಅಷ್ಟೇ. ಆಮೇಲೆ ಒಂದು 3 ಮಂತ್ಸ್ 4 ಮಂತ್ಸ್ ಓಡೇ ಇಲ್ಲ. ಇದು ಚಾನಲ್ ಆದರೆ ಇದು ಹೇಳಿದ್ದನ್ನು ಈಗ ಕೆಲವರು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾರೆ, ಈ ರೀತಿ ಗ್ರೋ ಮಾಡಿ ಆ ರೀತಿ ಗ್ರೋ ಮಾಡಿದ್ರೆ ಓಡುತ್ತೆ ಅಂತ ಹೇಳ್ತಾರೆ. ಬಟ್ ಗ್ರೋ ಆಗ್ತದೆ ಅನ್ನೋದು ನನಗೆ ಡೌಟ್ ಇತ್ತು. ನೋಡೋಣ, ಟ್ರೈ ಮಾಡೋಣ ಅಂತೇಳಿ ನಾನು ಕೂಡ ಅದು ವಿಡಿಯೋ ಆ್ಯಪಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ಟೈಟಲ್ ಅವ್ನು ಏನು ಸಜೆಷನ್ ಮಾಡ್ತಾನೆ ಅದು ಟೈಟಲ್ ಹಾಕಿಬಿಟ್ಟು ಆಮೇಲೆ ಡೀಟೇಲ್ಸ್ ಹೋಗ್ಬಿಟ್ಟು SEO ಅದೇನಿರುತ್ತೆ ಭಾಳ ಇಂಪಾರ್ಟೆಂಟ್. ಅದನ್ನೇನು ಮಾಡಿದೆ, ಅವನು ಯಾವ ಥರ ಟ್ಯಾಗ್ಸ್ ಎಷ್ಟು ಕೊಡ್ತಾನೆ ಅದೆಲ್ಲ ಅಷ್ಟು ಆ್ಯಡ್ ಮಾಡಿದ್ಮೇಲೆ ಏನದ ಫಸ್ಟ್ ಸ್ಟಾರ್ಟಿಂಗ್ ಏನದ ಒಂದು 2-3 ವೇವ್ಸ್ ಬರ್ಲಾಗತ್ತೆ. ಅದು 4 ಮಂತ್ ಆದಮೇಲೆ ಇವಾಗಿಂದ ಆಮೇಲೆ ನನಗೆ ಗೊತ್ತಾಯ್ತು ಇದು ಚಾನಲ್ ಚಂದ ಓಡತ್ತಾವ ಅಂತೇಳಿ. ಆಮೇಲೆ ನಾವು ಯಾವ್ಯಾವ ವಿಡಿಯೋಗಳನ್ನು ಮಾಡಿದ್ದೀನಿ ಎಲ್ಲ ವಿಡಿಯೋಗಳಿಗೆಲ್ಲ ಇವಾಗೆಲ್ಲ ಸರ್ಚ್ ಮಾಡಿಕೊಂಡು ಕರೆಕ್ಟಾಗಿ ಟ್ಯಾಗ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಮಾಡೋದ್ರಿಂದ ಏನದ ಸಬ್ಸ್ಕ್ರೈಬ್ ಕೂಡ ಹಾಗೆ ಬರ್ತಾಯಿದೆ ಮತ್ತು ನಂದು ಚಾನಲ್ ಕೂಡ ಚೆನ್ನಾಗಿ ಓಡ್ತಾ ಇದೆ. ದಯವಿಟ್ಟು ಏನದ ನೀವು ಇದೇ ರೀತಿ ಮಾಡಿ, ಎಲ್ಲರದ್ದು ಏನೋ ಚಾನಲ್ ಗ್ರೋ ಆಗುತ್ತೆ. ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.